ಈಗ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಒಂದು ಪಾತ್ರೆ ತಗೊಂಡು ಸಬ್ಬಕ್ಕಿ ಬೋಂಡಕ್ಕೆ ಬೇಕಾಗಿರುವ ಸಾಮಾನು: ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ಮಿಕ್ಸಿ ತಗೊಂಡು 1 ಇಂಚು ಶುಂಠಿ, ಒಂದು ಅರ್ಧ ಉಂಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು ಅರ್ಧ ಉಂಡೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 15-20 ಮೆಣಸಿನ್ಕಾಯಿ. ಈ ಸಣ್ಣ ಮೆಣಸಿನ್ಕಾಯಿ ಯಾವುದಕ್ಕೆ ತೊಗೊಂಡಿದ್ದೀನಿ, ದಪ್ಪದಾದರೆ ಒಂದು 10-12 ಸಾಕು. ಇಷ್ಟು ತರತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದನ್ನ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ತರತರಿಯಾಗಿ ಮುಟ್ಟಿದ್ದೀನಿ. ಇದನ್ನ ಹಾಕೋಣ. ಈಗ ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಕಲಿಸ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ತಾ ಇದೆ, ಕಾಯ್ದ ಕಲಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಚೆನ್ನಾಗಿ ಫಸ್ಟ್ ಮ್ಯಾಶ್ ಮಾಡಬೇಕು, ಕಲಿಸ್ಕೊಬೇಕು. ಇವಾಗ ಒಂದು 150-200 ಗ್ರಾಮ್ ಹಸಿರು ಹಿಟ್ಟು, ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಸೋಡಾ, ಒಂಚೂರು ಸಾಕು, ಸೋಡಾ, ಅಡುಗೆ ಸೋಡಾ ಇಷ್ಟು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಸ್ವಲ್ಪ ಸ್ವಲ್ಪ ನೀರು ಬಿಡೋಣ. ಎಷ್ಟು ಚೆನ್ನಾಗಿ ಬಂದಿದೆ.